ಯಬ್ಬಾ ನಾಯಿ ಬಿರ್ಸ್ಕ ಬಂತು. ನನ್ನ ಕತೆ ನಿಮ್ಮ ಜೊತೆ ಡೇ 2. ನಾನು ಆಲ್ರೆಡಿ ಡೇ 1 ಹಾಕಿದ್ದೀನಿ. ಯಾರಾದರೂ ವೀಡಿಯೋ ನೋಡಿಲ್ಲ ಅಂದರೆ ನೋಡಿ, ವೆಯ್ಟ್ ಲಾಸ್ ಮಾಡೋರಿಗೆ ಹೆಲ್ಪ್ ಆಗುತ್ತೆ. ಎಂತ ಅಂತ ಹೇಳ್ರಿ ವೆಯ್ಟ್ ಲಾಸ್ ಆದಮೇಲೆ ನಾನು ಹಿಂಗಿದ್ದೆ ಹಿಂಗದೆ ನಾ ಹಿಂಗೆ ಮಾಡಿದೆ ಅಂತಾರೆ. ಬಟ್ ಅವ್ರು ಎಂತ ಮಾಡಿರ್ತಾರೆ ಫ್ಯಾಕ್ಟ್ ಗೊತ್ತಿರ್ತಿಲ್ಲ. ನಾನು ಆ ಥರ ಮಾಡ್ತಾಯಿಲ್ಲ. ನನ್ನ ಜರ್ನಿನ ಹೀಗೆ ನಾನು ಲಾಸ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತಿದ್ದೆ. ನೀವು ಯಾರ್ಯಾರು ವೆಯ್ಟ್ ಲಾಸ್ ಮಾಡ್ಕೊತಿದ್ರೆ ನಾನು ವೀಡಿಯೋಸ್ ಕಂಡ್ಕೊಂಡು ನೀವು ಸ್ಟಾರ್ಟ್ ಮಾಡ್ಲಿಕ್ಕೆ ಜಿಮ್ಮಿಗೆ ಹೋಯ್ಕಂತ ಇಲ್ಲ, ವಾಕಿಂಗ್ ಮಾಡ್ಕೊಂಡು ನಾನು ವೆಯ್ಟ್ ಲಾಸ್ ಮಾಡ್ಕೊಂತೇಳಿ ಅನ್ಸ್ಕೊಂಡಿದ್ದೆ. ಈ ಬೆಂಗಳೂರಲ್ಲಿ ಚಳಿಯಲ್ಲಿತ್ತಲ್ಲ, ಎತ್ಕೊಂಡು ಹೊರಗೆ ಹೋಗೋದು ಭಾರಿ ಕಷ್ಟ ಮಾರೆ. ಹಾಪತ್ತಿಗೆಲ್ಲ ಹಾಕಿರುತ್ತೆ. ಈಗ ಮನೆಯಿಂದ ಹೊರಗೆ ಕಾಲಿಟ್ಟ ತಕ್ಷಣ ಫಸ್ಟ್ ತಣ್ಣ ಗಾಳಿ ಬಿಸಿ ನಾಯಿ ಬರ್ಸ್ಕೊಬತ್ತಂದು ನಾ ಹೆದರ್ಕೊಂಡ್ರೆ ಅವುಗಳೇ ನಾ ಬಂದು ಕಂಡ್ಕೊಂಡು ದಿಕ್ಕ ಪಲಾಯಿ ಓಡಿ ಹೋದ. ಟೈಮ್ ಇತ್ತು. ನಾನು ಇದೇ ರೋಡಲ್ಲಿ ವಾಕಿಂಗ್ ಮಾಡ್ತಿಪ್ಪತ್ತಿಗೆ ಮಾರ್ನಿಂಗ್ 5:30 ಎದ್ದು ಮನೆ ಎದುರಿಗೆ ರಂಗೋಲಿ ಹಾಕೊಂಡಿರ್ತಿದ್ರು. ಯಾರೂ ಹೇಳೋದೇ ಇಲ್ವಾ. ಐ ಥಿಂಕ್ ಚಳಿ ಅಂತಲೂ ಇರ್ಬೋದು. ಬಟ್ ಸ್ಯಾಡ್ ಟ್ರುತ್ ಅಂತಂದರೆ ನಾನು ಒಬ್ಬಳೆ ಅನ್ನೋ ಬೇಜಾರು. ಹೈವೇಗೆ ಹೋಗ್ಲಿಕ್ಕೂ ಹೆದರಿಕೆ. ಬಿಕಾಸ್ ಅಲ್ಲಿ ಒಂದು ಶಾಪ್ ಇದೆ, ಅಲ್ಲಿ ಬಾಯ್ಸ್ ಎನಿ ಟೈಮ್ ಇರ್ತಾರೆ. ಯಾರೇನು ಮಾಡಲ್ಲ, ಸ್ಟಿಲ್ ಮ್ಯಾಕ್ಸಿಮಮ್ ಅಂದರೆ ಮೊಬೈಲ್ ಕಿತ್ಕೊಂಡು ಹೋಗ್ತಾರೆ. ಅದಕ್ಕೆ ನಮ್ಮ ಒಳ ರೋಡಲ್ಲೇ ಒಂದು 2 ರೌಂಡ್ ಹೊಡೆದ್ಬಿಟ್ಟು ಆಮೇಲೆ ಹೈವೇಗೆ ಹೋಪ. ಬೆಳಿಗ್ಗೆ ಎಂತಿರುತ್ತೋ ಇಲ್ಲೇ ಗೊತ್ತಿಲ್ಲ. ಮಸ್ತ್ BMTC ಬಸ್ ಅಂತೂ ಇರುತ್ತೆ. ಡೇಲೆಲ್ಲರೂ ಹೊರಗೆ ಹಾಪತ್ತಿ ಕಾದು ಹುಚ್ಚಿಡ್ದು ಹೊತ್ತಕ್ಕ. ಅಂದರೆ ನಮ್ಮೂರಲ್ಲಿ ಲೋಕಲ್ ಬಸ್ ಕಾದಂಗೆ ಇಲ್ಲಿ ಬೆಳಿಗ್ಗೆ ನಾನ್ ಸ್ಟಾಪ್ BMTC ಬಸ್ ಇರುತ್ತೆ. ಬೆಳಿಗ್ಗೆ 6 ಗಂಟೆ ಅಷ್ಟೇ. ಕಾಂಬುಕೊಳ್ಳಿ 7:30 8 ಆಯ್ತಂಬು ಚಿಂತೆ. ಅಯ್ಯೋ ಮನೆಗೆ ಹೋಗಿ ಅಡುಗೆ ಮಾಡ್ಕೊಳ್ಳ, ಬ್ರೇಕ್ಫಾಸ್ಟ್ ಎಲ್ಲ ರೆಡಿ ಮಾಡ್ಕೊಳ್ಳ ಅಂದ್ಕೊಂಡ್ರೆ 6 ಗಂಟೆ ಅಷ್ಟೇ. ನಾನು ಇವತ್ತು ಬೆಳಗಿನ ಬ್ರೇಕ್ಫಾಸ್ಟ್ಗೆ ಬ್ರೌನ್ ಬ್ರೆಡ್ಡು ಟೋಸ್ಟ್ ತಿಂದೆ. ಮಧ್ಯಾಹ್ನಕ್ಕೆ ರೈಸು, ಸ್ವಲ್ಪ ಸಾರು ಮತ್ತು ಪಲ್ಯ. ಅದಾದ ಕೂಡಲೇ ನಾನು ಇದು ಕುಕ್ಕುಂಬರ್ ಮತ್ತು ಇದು ಆರೆಂಜ್ ಹಣ್ಣು ತಿಂದೆ. ಅದಾದಮೇಲೆ ನೈಟ್ ಬಂದು ಮುದ್ದೆ, ಸ್ವಲ್ಪ ಸಾಂಬಾರು ಮತ್ತು ಕುಕ್ಕುಂಬರ್ ಮತ್ತು ಪಲ್ಯನ ತಿಂದೆ. ಡೇ 1 ಬಂದು 9404 ಸ್ಟೆಪ್ಸ್ ಆಯಿತು. ಡೇ 2 ಬಂದು 7923 ಸ್ಟೆಪ್ಸ್. ಕ್ಯಾಲರೀಸ್ ಬಂದು 287 ಬರ್ನ್ ಆಗಿದೆ.